ಕರ್ನಾಟಕ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋ ಬೈಕು ಸಖತ್ ರೇರು, ಸಖತ್ ಮಜಾ ಕೊಡುವಂಥ ಬೈಕು. ಇಲ್ಲಿದೆ ನೋಡಿ, ದಿ ಯಾಮಹಾ MT-09. ನೀವು MT-15 ನೋಡಿರ್ತೀರಾ, MT-03 ನೋಡಿರ್ತೀರಾ, ಬಟ್ MT-09 ನೀವು ನೋಡಿರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ರೇರ್ ಗಾಡಿ ಇದು. ಇಡೀ ಇಂಡಿಯಾಲೇ ಈ ಜನ್ರೇಷನ್, ಇದು 2020 ಮಾಡಲು. ಈ ಜನ್ರೇಷನ್ ಬೈಕ್ ಇರೋದೇ 12 ಬೈಕ್ ಅಷ್ಟೇ ಸೇಲ್ ಆಗಿರೋದು ಇಡೀ ಇಂಡಿಯಾಗೆ. ಸೊ 2020 ಆದಮೇಲೆ ಈ ಬೈಕು ಸೇಲ್ ಮಾಡಿದ್ರಾ ಇಲ್ವೋ ಅನ್ನೋದು ನನಗೆ ಐಡಿಯಾ ಇಲ್ಲ. ಮೋಸ್ಟ್ಲಿ ಆವಾಗಿಂದ ಇಲ್ಲ ಈ ಬೈಕು. ಸೊ ದಿಸ್ ಇಸ್ ದಿ MT-09. MT-07 ಕೂಡ ಬರುತ್ತೆ. 7 ಬಂದು 2 ಸಿಲಿಂಡರು, ಇದು 09, ಇದು 3 ಸಿಲಿಂಡರು. 847cc 3 ಸಿಲಿಂಡರ್ಗಳು ಇದು ಗಾಡಿ. ಇದು ಕ್ರಾಸ್ ಪ್ಲೇನ್ 3. ಇದು ಎಂಥ ಪವರ್ ಕೊಡುತ್ತೆ ಅಂದರೆ ಮಗೊಂದು 115 ಹಾರ್ಸ್ ಪವರು, 87.5 Nm ಟಾರ್ಕ್ ಬರುತ್ತೆ. ನೆಕ್ಸ್ಟ್ ಲೆವೆಲ್ ಫನ್ ಅಂದ್ಕೊಳ್ಳಿ ಈ ಗಾಡಿ. ಮೇನ್ ಏನಂದರೆ ಇದ್ರ ವೆಯ್ಟು ಬರೀ 188 ಕಿಲೋಸ್ ವೆಟ್. ಫುಲ್ ಟ್ಯಾಂಕ್ ಫ್ಯೂಲ್ ಹಾಕ್ಸಿದ್ರು ನೀವು ಬರೀ 188 kg ಅಷ್ಟೇ ಇರೋದು ಗಾಡಿ. ಇದು ಎಷ್ಟು ಕಾಂಪ್ಯಾಕ್ಟಾಗಿ ಏನು ಸಖತ್ತಾಗಿದೆ ನೋಡಿ. ಆ್ಯಂಡ್ ಸೌಂಡ್ ಎಲ್ಲ ನೋಡಿದ್ರೆ ಕಳ್ದೋಗ್ಬಿಡ್ತೀರಾ ಈ ಗಾಡಿ. ಯಾಕಂದರೆ ಇದರಲ್ಲಿ ಫುಲ್ ಸಿಸ್ಟಮ್ ಆಕ್ರಾಬೋಯ್ಚ್ ಇದೆ. ಸೇಮ್ ನಿಮಗೆ ಡೇಟೋನಾ 675 ಹಳೇದು ಹೆಂಗೆ ಬರ್ತಿದ್ದು ಸೌಂಡು, ಅದೇ ಥರನೇ ಅದಕ್ಕಿಂತ ದೊಡ್ಡ ಇಂಜಿನ್ ಇದು. ಸೊ ಲೆಕ್ಕ ಕೊಡ್ರಿ ಪವರೆಲ್ಲ ಹೆಂಗಿರುತ್ತೆ ಅಂತ. ಫ್ರಂಟು 120/70 ನಾರ್ಮಲ್ ಸೂಪರ್ ಬೈಕ್ ಟೈರು. ರೇರು 180/55 ಬರುತ್ತೆ. ಸೊ ನಮ್ಮ ಲೀಟರ್ ಕ್ಲಾಸಲ್ಲಿ 190/55 ಬರುತ್ತೆ, 200/55, 260 ಬರುತ್ತೆ. ಇದು 180/55. ಮ್ಯಾಡ್ ಬೈಕ್ ಗುರು, ಮ್ಯಾಡ್ ಮೆಷಿನ್. MT-09 ಆಲ್ ಬ್ಲ್ಯಾಕ್, ಸ್ಟೆಲ್ತ್ ಬ್ಲ್ಯಾಕ್ ಕಲರ್. ಇದು ಬ್ಯೂಟಿಫುಲ್ ಗಾಡಿ. ಸೊ ಈ ಗಾಡಿ ಆ್ಯಕ್ಚುಲಿ NAFS ಮೋಟರ್ಸ್, ನಮ್ಮ ಫರಾನ್ ಇದ್ದಾರಲ್ಲ, ಅವರು ನನಗೆ ಫೀಚರ್ ಮಾಡೋಕ್ಕೆ ನಾನು ಆ್ಯಕ್ಚುಲಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ. ಬ್ರದರ್ ನಾನು ಒಂದೇ ಒಂದು ಸರಿ ಈ ಗಾಡಿ ಓಡಿಸ್ಬೇಕು, ಪಾಸಿಬಲ್ ಇದೆಯಾ ಅಂತ ಕೇಳಿದೆ ಅವ್ರನ್ನ. ಅವರು ಆಮೇಲೆ ಇಲ್ಲಿ ತೊಗೊಂಡೋಗಿ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ರು. ಸೊ ದಟ್ ಈಸ್ ಸೋ ಸ್ವೀಟ್ ಆಫ್ ಹಿಮ್. ಥ್ಯಾಂಕ್ ಯು ಫರಾನ್ ಬೈ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಯಾಕಂದರೆ ಇದೆಲ್ಲ ತುಂಬ ರೇರ್ ಬೈಕ್ಸು. ನಾನು ಕೂಡ ಸಿಕ್ಕಾಪಟ್ಟೆ MT-09 ವೀಡಿಯೋಸ್ ನೋಡಿದ್ದೀನಿ. ಆ್ಯಂಡ್ ಇಟ್ಸ್ ಅ ಮ್ಯಾಡ್ ಮಿಷಿನ್ ಗುರು. ಅಬ್ರಾಡೆಲ್ಲ ಸಖತ್ತು ಹೈಪ್ ಇದೆ ಈ ಗಾಡಿಗೆ, ಸಖತ್ತು ಪ್ರೈಸ್ ಇದೆ. ತುಂಬ ಜನ ಇಷ್ಟಪಡ್ತಾರೆ ಈ ಗಾಡಿನ, ಎಸ್ಪೆಷಲಿ ನೇಕೆಡ್ ಲವರ್ಸ್ಗೆಲ್ಲ ತುಂಬ ಒಳ್ಳೆ ಫೀಲ್ ಕೊಡುತ್ತೆ ಈ ಗಾಡಿ. ನಾನು ಓಡಿಸಿದಾಗ ನಿಮಗೆ ಅರ್ಥ ಆಗುತ್ತೆ ನಾನೇನು ಹೇಳ್ತಾ ಇದ್ದೀನಿ ಅಂತ. ಇಟ್ಸ್ ಅ ಮ್ಯಾಡ್ ಮೆಷಿನ್. ಸೊ ಐ ಡಿಂಟ್ ವಾಂಟ್ ಟು ಮಿಸ್ ದಿಸ್ ಆಪರ್ಚುನಿಟಿ. ಕರೆಂಟ್ಲಿ ಇದು NAFS ಮೋಟರ್ಸಲ್ಲಿ ಸೇಲ್ಗಿದೆ. ಸೊ ಇದು TN ರಿಜಿಸ್ಟರ್ಡು, ಸಿಂಗಲ್ ಓನರ್ ಗಾಡಿ. ಜಸ್ಟ್ ಓವರ್ 10,000 ಕಿಲೋಮೀಟರ್ಸ್ ಅಷ್ಟೇ ಓಡಿರೋದು. 11,000 ಕಿಲೋಮೀಟರ್ಸ್ ಚೇಂಜ್ ಏನೋ ಇದೆ ಇದ್ರದ್ದು ಓಡೋಮೀಟ್ರು. ಆ್ಯಂಡ್ ಇಟ್ಸ್ ವೆರಿ ಕ್ಲೀನ್ ಬೈಕ್. ಸಖತ್ತು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವ್ರು, ಯಾರೋ ಓನರು. ಸಖತ್ತಾಗಿ ಇಟ್ಕೊಂಡಿದ್ದಾರೆ. 2020 ಮಾಡಲ್ ಅಂತಲೇ ಅನ್ಸಲ್ಲ ನೋಡಿ. ತುಂಬ ನೀಟಾಗಿದೆ. ಎಲ್ಲೂ ಏನು ಜಾಸ್ತಿ ವಿಸಿಬಲ್ ಸ್ಕ್ರ್ಯಾಚಸ್ ಅದು ಇದು ಏನು ಕಾಣಿಸಲ್ಲ. ಸೊ ಇದರಲ್ಲಿ ನಿಮಗೆ ಫ್ರೇಮ್ ಪ್ರೊಟೆಕ್ಟರ್ಸ್ ಇದೆ, ಹಿಂದೆ ಸ್ಪೂಲ್ ಇದೆ, ಪಡಾಕ್ ಸ್ಪೂಲ್ಸು. ಸೊ ಬೈಕ್ ಈಸ್ ಲೋಡೆಡ್, ಮಿನಿಮಲಿ ಲೋಡೆಡ್. ಸೊ ಅಡ್ಜಸ್ಟಿಬಲ್ ಲಿವರ್ಸ್ ಇದೆ, ಕ್ಲಚ್ ಲಿವರು, ಬ್ರೇಕ್ ಲಿವರು, ಅಡ್ಜಸ್ಟಿಬಲ್ ಲಿವರ್ಸ್ ಇವೆಲ್ಲ. ತುಂಬ ಸಿಂಪಲ್ ಆಗಿದ್ರು, ಸಕ್ಕತ್ತಾಗಿದೆ ಗಾಡಿ ನೋಡಿ. ಸೀಟಿಂಗ್ ಕಂಫರ್ಟ್ ಎಲ್ಲ ಸಕ್ಕತ್ತಾಗಿದೆ. ಸೊ ಸೀಟ್ ಹೈಟ್ ಬಂದು 815 mm ಅಷ್ಟೇ ಇದು. ಸೊ ಎಲ್ಲರಿಗೂ ಸೂಟ್ ಆಗುತ್ತೆ. ಸೊ ನೋಡಿ, ನಾನು ಕೂತ್ಕೊಂಡ್ರೆ ನನ್ನ ಕಾಲು ಇಷ್ಟು ಫೋಲ್ಡ್ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಸಸ್ಪೆನ್ಷನ್ ಎಲ್ಲ ನೆಕ್ಸ್ಟ್ ಲೆವೆಲ್ ಸಾಫ್ಟ್ನೆಸ್ ಇದೆ. ಆ್ಯಂಡ್ ಐ ಟರ್ನ್ ದ ಬೈಕ್ ಆನ್ ಆ್ಯಂಡ್ ಮೇಕ್ ಯು ಲಿಸನ್ ಟು ಹೌ ಇಟ್ ಸೌಂಡ್ಸ್. ಇಷ್ಟೇ ಇದು ಡ್ಯಾಶ್ ಇರೋದು ನೋಡಿ. ಓಡೋ 11,720 ಓಡಿದೆ ಈಗ. ಇದರಲ್ಲಿ 3 ಮೋಡ್ ಇದೆ, A ಮೋಡು, ಸ್ಟ್ಯಾಂಡರ್ಡ್ ಮೋಡು, B ಮೋಡ್ ಅಂತ. ಆನ್ ಮಾಡಲಾ? ಕ್ರೇಜಿ ಆಗಿದೆಯಲ್ಲ ಸೌಂಡು. ಬ್ಯೂಟಿಫುಲ್ ಸೌಂಡ್ ಗುರು. ಸೇಮ್ ಡೇಟೋನಾ 675 ಸೌಂಡೇನೆ, ಬಟ್ ಇದು ಇನ್ನೂ ದೊಡ್ಡ ಇಂಜಿನ್. 847cc ಗುರು. ಬನ್ನಿ ಇದ್ರ ಪವರ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಕರೆಂಟ್ಲಿ A ಮಾಡಲ್ ಇದೆ ಗಾಡಿ, ಅದರಲ್ಲೇ ಓಡಿಸೋಣ. ಸೊ ಇದರಲ್ಲಿ ಕ್ವಿಕ್ ಶಿಫ್ಟ್ರು ಓನ್ಲಿ ಅಪ್ ಶಿಫ್ಟ್ ಮಾತ್ರ ಬರೋದು, ಬ್ಲಿಪ್ಪರ್ ಇಲ್ಲ. ಏನು ಗುರೋದು.
ವಿಂಡ್ ಬ್ಲಾಸ್ಟ್ಗೆ ಮಿರರ್ಸೇ ಫೋಲ್ಡ್ ಆಗ್ತಾ ಇದೆ. ಆ್ಯಕ್ಚುಲಿ ಸ್ವಲ್ಪ ಲೂಸ್ ಇದೆ ಅನ್ಸುತ್ತೆ ಮಿರರ್ಸು. ಓ ಮೈ ಗಾಡ್, ಏನು ಗುರು ಟಾರ್ಕ್ ಅದು. ಸ್ವಲ್ಪ ಕೊಟ್ರೆ ಮಗಂದು ವೀಲಿ ಪಾಪ್ ಮಾಡೋರಿಗೆ ನೆಕ್ಸ್ಟ್ ಲೆವೆಲ್ ಗಾಡಿ ಗುರು. ಸಕ್ಕತ್ತಾಗಿದೆ ಮಾತ್ರ. ಏನು ಮಜಾ ಗುರು ಗಾಡಿ ಇದು. ಸಸ್ಪೆನ್ಷನ್ ಅಷ್ಟೇ ಸಖತ್ ಸಾಫ್ಟ್ ಇದೆ. ಸೂಪರ್ ಆಗೈತೆ ಗುರು ಗಾಡಿ ಮಾತ್ರ. ಮೆಂಟಲ್ ಗಾಡಿ ಗುರು. ಏನು ಈ ಥರ ಆಫನ್ನು ಕ್ರೇಜಿ ಆಗಿದೆಯಲ್ಲ. ನೋಡಿದ್ರ ಬೇಲಿ ಬ್ಲಿಪ್ಪರೇ ಬೇಕಾಗಿಲ್ಲ, ನಾವೇ ಬ್ಲಿಪ್ ಮಾಡ್ಬೋದು ಆರಾಮಾಗಿ. ನೋಡಿ ವೀಲ್ ಹೆಂಗ್ ಪಾಪ್ ಮಾಡೋದೆ ಗೊತ್ತಾಯ್ತು. ಟ್ರಾಕ್ಷನ್ ಆಫ್ ಮಾಡಿದ್ದೀವಿ. ಏನು ಪಾಪ್ ಹೊಡೆಯುತ್ತೆ ಗುರು. ಸೆಕೆಂಡ್ ಗೇರಲ್ಲಿ ಆ್ಯಕ್ಚುಲಿ ಹೊಡೆಯುತ್ತೆ, ಬಟ್ ನನ್ನ ವೆಯ್ಟಿಗೆ ಫಸ್ಟ್ ಗೇರಲ್ಲಿ ಮಾತ್ರನೇ, ಸೆಕೆಂಡ್ ಗೇರಲ್ಲಿ ಹೊಡೆಯಲ್ಲ. ಅಂದರೆ ಪವರ್ ವೀಲಿ ಮಾಡಬೇಕಷ್ಟೇ ಸೆಕೆಂಡ್ ಗೇರಲ್ಲಿ. ಫಸ್ಟ್ ಗೇರಲ್ಲಿ ಕ್ಲಚ್ ಕೂಡ ಬೇಕಾಗಿಲ್ಲ, ಸುಮ್ಮನೆ ಥ್ರಾಟಲ್ ಕೊಟ್ಟರೆ ಹೇಗಿರುತ್ತೆ ನೋಡಿ. ನೋಡಿ ಅಪ್ಪ, ನಾನೇನು ವೀಲಿ ಮನುಷ್ಯ ಅಲ್ಲ. ಲಾಸ್ಟ್ ಒಂದೇ ಒಂದು ಸರಿ ಟ್ರೈ ಮಾಡ್ಬಿಟ್ಟು ಹೋಗ್ಬಿಡೋಣ. ನೋಡಿ ಹಂಗೆ ಒಂದು ಸ್ವಲ್ಪ ಇದು ಟೈಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಸೊ ನನ್ನ ವೆಯ್ಟ್ಗೆ 220 225 ಹೋಗ್ತಾ ಇದೆ. ಅದಾದಮೇಲೆ ಹೋಗುತ್ತೆ, ಬಟ್ ದೆನ್ ತುಂಬ ಸ್ಲೋ ಆಗುತ್ತೆ ಪಿಕಪ್ಪು. ಫಾರ್ ಸಮ್ ಒನ್ ಲೈಟರ್ ಐ ಥಿಂಕ್ ಇಟ್ ಶುಡ್ ಬಿ 240 250 ಈಸಿ. ಲೈಟ್ ವೆಯ್ಟ್ ರೈಡರ್ಸು, ಇವಾಗ ನಮ್ಮ ರಂಜನ್ನು, ನಮ್ಮ ಸ್ಟೆರಾಯ್ಡ್ಸು ಅಂಥವರೆಲ್ಲ ಓಡಿಸಿದ್ರೆ ಪಕ್ಕ 250 ಎಲ್ಲ ಮುಟ್ಟಿಸ್ಬೋದು ಅವರು.
ಸಾಕಾಗಿದೆ ಗುರು. ದಿಸ್ ಬೈಕ್ ಈಸ್ ನಾಟ್ ಅಬೌಟ್ ಟಾಪ್ ಸ್ಪೀಡ್, ದಿಸ್ ಬೈಕ್ ಈಸ್ ಅಬೌಟ್ ಪ್ಯೂರ್ ಫನ್ ಗುರು. ಏನು ವಿಂಡ್ ಬ್ಲಾಸ್ಟ್ ಕೂಡ ಮ್ಯಾನೇಜಬಲ್ ಆ್ಯಕ್ಚುಲಿ. ಏನು ಅಂತ ನಮಗೆ ತುಂಬ ವಿಂಡ್ ಬ್ಲಾಸ್ಟ್ ಹೊಡಿತಾ ಇದೆ, ಟರ್ಬ್ಯುಲೆನ್ಸ್ ಹೊಡಿತಾ ಇದೆ ಅಂತಲೂ ಇಲ್ಲ. ಮೆಂಟಲ್ ಆಗಿದೆ ಇವರು ಗಾಡಿ. ಟೋಟಲಿ ಇನ್ ಲವ್ ವಿತ್ ಇಟ್. ಆ್ಯಕ್ಚುಲಿ ನಾನೇ ಒಂದು ರೇಂಜಿಗೆ ಕನ್ಸಿಡರ್ ಮಾಡ್ತಾ ಇದ್ದೀನಿ ಇದನ್ನು ತೊಗೊಳ್ಳೋಣ ಬೇಡ ಅಂತ, ಅಂದರೆ ಇದನ್ನು ತೊಗೊಳ್ಳೋಣ ಅಂತ. ಮ್ಯಾಡ್ ಮಷೀನ್ ಗುರು. ಐ ಥಿಂಕ್ ಅಮಾಂಗ್ ಆಲ್ ದ ನೇಕೆಡ್ಸ್ ದಟ್ ಐ ಹ್ಯಾವ್ ರಿಡನ್ ಟಿಲ್ ಡೇಟ್, ನನ್ನ ಟೋನೋ ಆಫ್ಕೋರ್ಸ್ ಅದು ಇನ್ನೊಂದು ಲೆವೆಲ್, ಅದು ಟೋನೋ 1100 ಫ್ಯಾಕ್ಟ್ರಿ, ದಟ್ ಇಸ್ ಮೈ ಫಸ್ಟ್ ಫೇವ್ರೇಟು. ಬಿಟ್ಟರೆ ಇದೇ ನನ್ನ ಸೆಕೆಂಡ್ ಫೇವ್ರೇಟು. ಏನು ಮಜಾ ಗುರು ಇದು MT-09. ಫಾರ್ ಸಮ್ಮನ್ ಹೂಸ್ ಲುಕಿಂಗ್ ಫಾರ್ ಅ Z900 ಅಂಥದಕ್ಕೆಲ್ಲ ಹೋಗೋದಕ್ಕಿಂತ ಯು ಶುಡ್ ಗೆಟ್ ದಿಸ್ ಬ್ರೋ, ಗೆಟ್ ದಿಸ್ ವಿತೌಟ್ ಅ ಡೌಟ್. ಅನದರ್ ಲೆವೆಲ್ ಫನ್ ಇದೆ, ನೆಕ್ಸ್ಟ್ ಲೆವೆಲ್ ಟಾರ್ಕ್ ಮಾನ್ಸ್ಟರ್ ಅಂದ್ಕೊಳ್ಳಿ. ನೋಡಿದ್ರಲ್ಲ ಹೆಂಗೆ ಪಾಪ್ ಹೊಡಿತಾ ಇತ್ತು. ನಾನು 95 ಈ ಗೇರ್ಸ್ ಎಲ್ಲ ಹಾಕ್ಕೊಂಡು 100 ಕಿಲೋಸ್ ಮೇಲೆ ಇದೆ ಈಗ ಪೇಲೋಡು ಗಾಡಿ ಮೇಲೆ. ನಾನು ಒಬ್ಬನಿಂದನೇ 100 ಕಿಲೋಸ್ ಮೇಲೆ ಇದೆ, ಆದ್ರೂ ವೀಲ್ ಹೆಂಗೆ ಪಾಪ್ ಆಗೋದು ನೋಡಿ. ಅದರಲ್ಲಿ ಅರ್ಥ ಮಾಡ್ಕೊಳ್ಳಿ ಟಾರ್ಕ್ ಹಿಂಗಿದೆ ಇದರಲ್ಲಿ ಅಂತ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಈ ರೈಡ್ನ. ಸೊ ನಮ್ಮ ಫರಾನ್ ಬೈಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ವೆರಿ ವೆರಿ ಥ್ಯಾಂಕ್ಫುಲ್ ಟು ಯು ಬ್ರದರ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಸಸ್ಪೆನ್ಷನ್ನು ಅಷ್ಟೇ ಸಕ್ಕತ್ತಾಗಿ ಸೋಕ್ ಮಾಡ್ತಿದೆ, ಎಲ್ಲೂ ಎತ್ತು ಬಿಸಾಕ್ತಾ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಅಡ್ಜಸ್ಟೇಬಲ್ ಆಲ್ಸೋ. ಸಸ್ಪೆನ್ಷನ್ ನೀವು ಹೆಂಗೆ ಬೇಕಾದ್ರೂ ಸೆಟ್ ಮಾಡ್ಕೊಬೋದು, ಸ್ಟಿಫ್ ಮಾಡ್ಬೋದು, ಸಾಫ್ಟ್ ಮಾಡ್ಬೋದು. ಬ್ಲ್ಯಾಕ್ ಡೌಟ್ ಸ್ಟೆಲ್ತ್ ಮಾನ್ಸ್ಟರ್ ಅಂದ್ಕೊಳ್ಳಿ ಈ ಗಾಡಿನ. ಸಕ್ಕತ್ತಾಗಿದೆಯಲ್ಲ. ಇನ್ಫ್ಯಾಕ್ಟ್ ಇದರಲ್ಲಿ ಬ್ಲೂ ಮತ್ತು ಗೋಲ್ಡ್ ಫೋರ್ಕ್ಸ್ ಕೂಡ ಬರುತ್ತೆ ಅನಿಸುತ್ತೆ. ಅದು ಇನ್ನೂ ಲುಕ್ ಇದೆ ಆ್ಯಕ್ಚುಲಿ. ಅದು ಕಲರ್ಫುಲ್ ಆಗಿರುತ್ತಲ್ಲ, ಇದು ಒಂಥರ ಫುಲ್ ಸ್ಟೆಲ್ತ್ ಮೋಡ್, ಇದು ಫುಲ್ ಬ್ಲ್ಯಾಕ್. ಇದು ನೀವು ಹೇಳಿಡಲ್ಲ ಹೆಂಗ್ಸ್ ತೊಗೊಂಬಿಡೋಣ ಇದೇನೆ. ಅಂದರೆ ನನ್ನ ರೇಂಜ್ ಆಫ್ ಬೈಕ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ಇನ್ವೆಸ್ಟ್ಮೆಂಟ್ ಕೂಡ ಕಮ್ಮಿ. ಆ್ಯಂಡ್ ಫಾರ್ ದ ಕರೆಂಟ್ ಫೈನಾನ್ಷಿಯಲ್ ಸಿಚುವೇಶನ್ ದಟ್ ಐ ಮೀನ್, ಫೈನಾನ್ಷಿಯಲ್ ಕ್ರೈಸಿಸ್ ದಟ್ ಐ ಮೀನ್, ಐ ಥಿಂಕ್ ಐ ಕ್ಯಾನ್ ಅಫೋರ್ಡ್ ದಿಸ್ ಬೈಕ್ ವಿತೌಟ್ ಹ್ಯಾವಿಂಗ್ ಟು ವರಿ ಟು ಮಚ್. ಸೊ ನೀವು ಹೇಳಿ ಈ ಗಾಡಿನ ನಾನೇ ತೊಗೊಂಬಿಡ್ಲಾ ಏನು ಮಾಡಲಿ ಅಂತ. ನನಗಂತೂ ತುಂಬ ಇಷ್ಟ ಆಯಿತು ಗುರು ಗಾಡಿ. ಇದು ವೆರಿ ವೆರಿ ಎಂಜಾಯಬಲ್ ಮೋಟರ್ ಸೈಕಲ್. ತುಂಬ ಒಳ್ಳೆ ರೇರ್ ಪೀಸ್ ಬೇರೆ ಇದು, ಬೇಕು ಅಂದರೂ ಸಿಗೋಲ್ಲ ಶೋರೂಮಲ್ಲಿ. ಆ್ಯಂಡ್ ಓನ್ಲಿ 12 ಆಫ್ ದೀಸ್ ಬೈಕ್ಸ್ ವರ್ ಸೋಲ್ಡ್ ಇನ್ ಇಂಡಿಯಾ ಈ ಜನ್ರೇಷನ್ 2020 ಮಾಡಲು. ಬಟ್ ಇನ್ ಕೇಸ್ ಇಫ್ ಎನಿ ಆಫ್ ಯು ಗೈಸ್ ವಾಂಟ್ ಟು ಬೈ ದಿಸ್ ಆಲ್ಸೋ, NFS ಮೋಟರ್ಸಲ್ಲಿ ಇರುತ್ತೆ. ಅಕಸ್ಮಾತ್ ನಾನು ತೊಗೊಂಡಿಲ್ಲ ಅಂದರೆ ಆಫ್ಕೋರ್ಸ್ ನಿಮಗೆ ಕೊಡ್ತಾರೆ. ಸೊ 12.5 ಏನೋ ಕೋಟ್ ಮಾಡ್ತಿದ್ದಾರಂತೆ ಈ ಗಾಡಿಗೆ. So which is very understandable, very reasonable considering the fact that this bike is very rare and it's very very beautiful and it has a crazy market outside also. Outside India no ಇದಕ್ಕೆ ಸಿಕ್ಕಾಪಟ್ಟೆ ಅಪ್ರೈಸಲ್ ಇದೆ, ಪ್ರೈಸ್ ಇದೆ. ಸೊ ಇನ್ ಕೇಸ್ ನೀವು ಯಾರಾದರೂ ತೊಗೊಳಕ್ಕೆ ನೋಡ್ತಾ ಇದ್ರೂ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ ಇಸ್ ವಾಟ್ ಐ ಟೆಲ್ ಯು ನೇಕೆಡ್ ಲವರ್ಸು. MT-09 ಮೆಂಟಲ್ ಟಾರ್ಕ್ ಅಂತಲೇ ಇಕ್ಬಿಡ್ಬೇಕು. MT ಅಂದರೆ ಏನಂತ ನನಗೂ ಗೊತ್ತಿಲ್ಲ. ಬಟ್ ದ ವೇ ಐ ಸಿ ಇಟ್ಸ್ ಮೆಂಟಲ್ ಟಾರ್ಕ್ ಓನ್ಲಿ. ಸಾಕಾಗಿದೆಯಲ್ಲ. ಸೊ ಇದು ಮೋಡ್ ಚೇಂಜ್ ಮಾಡೋಕ್ಕೆ A ಸ್ಟ್ಯಾಂಡರ್ಡು ಮತ್ತು B 3 ಮೋಡ್ಸ್ ಇದೆ ಇದರಲ್ಲಿ. ಆ್ಯಂಡ್ ಹಜಾರ್ಡ್ ಲೈಟ್ಸು, ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಬೋದು. ABS ಆಫ್ಕೋರ್ಸ್ ಇದ್ದೇ ಇದೆ. ABS ಆಫ್ ಮಾಡೋಕ್ಕಾಗಲ್ಲ, ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಬೋದು. ವೆರಿ ಮಿನಿಮಲಿಸ್ಟಿಕ್, ಕಾಂಪ್ಲಿಕೇಶನ್ ಕೂಡ ಕಮ್ಮಿ ಈ ಗಾಡೀಲಿ. ಕ್ರಾಸ್ ಪ್ಲೇನ್ 3 ಮೇಂಟೈನ್ ಮಾಡೋದಕ್ಕೂ ಈಸಿ ಗಾಡೀಲಿ. ಅಂತ ಏನು ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಎಲೆಕ್ಟ್ರಾನಿಕ್ಸು ಅದೆಲ್ಲ ಏನಿಲ್ಲ ಇದರಲ್ಲಿ. ಸಿಂಪಲ್ ಆಗಿದೆ ಗಾಡಿ, ಸಕ್ಕತ್ತಾಗಿದೆ ಒಟ್ಟಿನಲ್ಲಿ. ಸೊ ದಟ್ ಸೈಡ್ ಐ ಆಮ್ ಎಂಡಿಂಗ್ ದ ವ್ಲಾಗ್ ಹಿಯರ್ ಗೈಸ್. ಹೋಪ್ ಯು ಹವ್ ಎಂಜಾಯ್ಡ್ ದ ಶೋ. ಏನಿಸ್ತು ಹೇಳಿ ನಮ್ಮ ಮೆಂಟಲ್ ಟಾರ್ಕ್ 09 ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ. ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ವೀಡಿಯೋಲಿ ಇನ್ನೊಂದು ಬಾಂಬ್ ಬೈಕ್ ಜೊತೆ. ಸೊ ಹೇಳಿದ್ನಲ್ಲ, ಈ ಬೈಕ್ನ ನಾನು ತೊಗೊಳಕ್ಕೆ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಡೂಡ್ ಲೆಟ್ ಮೀ ನೋ ಇನ್ ದ ಕಮೆಂಟ್ಸ್ ಇಫ್ ಐ ಶುಡ್ ಗೆಟ್ ದಿಸ್ ಒನ್. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಒನ್ ಗೈಸ್. ಪೀಸ್.